ಶೃಂಗೇರಿ ಕ್ಷೇತ್ರದಲ್ಲಿ ಅಂಚೆ ಮತ ಎಣಿಕೆ ಜಟಾಪಟಿ. ಇದೀಗ ಡಿಎನ್ ಜೀವರಾಜ್ ಗೆಲುವಿಗೆ ರಾಜೇಗೌಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶೃಂಗೇರಿ ಕ್ಷೇತ್ರದಲ್ಲಿ ಅಂಚೆ ಮತ ಎಣಿಕೆ ಜಟಾಪಟಿ ಇನ್ನೂ ಕೂಡ ಮುಗಿದಂತೆ ಕಾಣ್ತಾ ಇಲ್ಲ. ಡಿಎನ್ ಜೀವರಾಜ್ಗೆ ಗೆಲುವಿಗೆ ಈಗ ರಾಜೇಗೌಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜೀವರಾಜ್ ವೋಟ್ ಟ್ಯಾಂಪರಿಂಗ್ ಮಾಡಿ ಗೆದ್ದಿದ್ದಾರೆ. ನನಗೆ ಬಿದ್ದಿದ್ದ ವೋಟ್ ಇನ್ವ್ಯಾಲಿಡ್ ಆಗಿದ್ದು ಹೇಗೆ ಪ್ರಶ್ನೆ ಮಾಡಿದ್ದಾರೆ. 279 ಇನ್ವ್ಯಾಲಿಡ್ ಮತ ರೀಕೌಂಟ್ ಕೋರ್ಟ್ಗೆ ಹೋಗಬೇಕಾಗಿತ್ತಲ್ವಾ? ಮರು ಎಣಿಕೆ ವೇಳೆ ಬಂಡಲ್ ಇನ್ವ್ಯಾಲಿಡ್ ಆಗಿದ್ದು ಹೇಗೆ? ವೋಟ್ ಟ್ಯಾಂಪರಿಂಗ್ ಆಗಿದೆ ಎನ್ನುವುದು ನಮ್ಮ ಅನುಮಾನ. ಮರು ತನಿಖೆ ಆಗಲಿ, FSL ತನಿಖೆಯೂ ಆಗಲಿ ಅಂತ ಹೇಳಿದ್ದಾರೆ. ಶೃಂಗೇರಿ ಮಾಜಿ ಶಾಸಕ TD ರಾಜೇಗೌಡ ಒತ್ತಾಯಿಸಿದ್ದಾರೆ. ಅದಾದ್ಮೇಲೆ ನ್ಯಾಯಾಲಯದಲ್ಲಿ ಆದೇಶದ ಮೇರೆಗೆ ಮರು ಎಣಿಕೆ ಆದಂಥ ಸಂದರ್ಭದಲ್ಲಿ ಅವತ್ತು ವ್ಯಾಲ್ಯೂಡ್ ಇದ್ದಂಥ ವೋಟ್ಗಳು ಬಂಡಿಲ್ ಏನು TD ರಾಜೇಗೌಡ ಅಂತೇಳಿ ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಬಿದ್ದಿತ್ತು ರೈಟ್ ಮಾರ್ಕು, ಅದಕ್ಕೆ ಇನ್ನೊಂದು ರೈಟ್ ಮಾರ್ಕ್ ಹಾಕೋದ ಟ್ಯಾಂಪರ್ ಮಾಡುವ ಮುಖಾಂತರ ಇನ್ವ್ಯಾಲಿಡ್ ಮಾಡಿ ಮಧ್ಯದಲ್ಲಿ ಏನು ನಮಗೆ ಅವತ್ತು ಕೌಂಟರ್ ರಿಸಲ್ಟ್ ಡಿಕ್ಲೇರ್ ಮಾಡಿದ್ದ ಗೋಡನಿಗೆ ಹೋಗೋ ತನಕ ಟ್ಯಾಂಪರ್ ಆಗಿದೆ ಅಂತ ಹೇಳಿ ನಮಗೆ ಈಗಾಗಲೇ ಅನುಮಾನ ಇದೆ. ಹಾಗಾಗಿ ನ್ಯಾಯಯುತವಾದಂಥ ತನಿಖೆ ಆಗಬೇಕು. ಆ ತನಿಖೆಯಲ್ಲಿ ಏನು ಸತ್ಯಾಸತ್ಯತೆ ಇದೆ ಅದು ಹೊರಗೆ ಬರಬೇಕು ಅನ್ನುವ ಮನವಿಯನ್ನು ನಾವು ಚುನಾವಣೆ ರಾಜ್ಯ ಚುನಾವಣಾ ಆಯೋಗ ಇವತ್ತು ಇಡೀ ದೇಶದಲ್ಲಿರ್ತಕ್ಕಂಥ ಯಾವುದೇ ಪಾರ್ಟಿಗಳಿರ್ಬೋದು, ಯಾರಿಗೂ ಈ ರೀತಿಯ ಅನ್ಯಾಯ ಆಗಬಾರ್ದು. ಬಹುಶಃ ಇಡೀ ದೇಶದಲ್ಲಿ ಮಾತ್ರ ಅಲ್ಲ, ಪ್ರಪಂಚದಲ್ಲೂ ಎಲ್ಲೂ ಈ ರೀತಿಯ ಟ್ಯಾಂಪರಿಂಗು, ಈ ರೀತಿಯ ಅನ್ಯಾಯ ಆಗಿಲ್ಲ. ಮುಂದೆ ಇದು ಸರಿಯಾದ ಕಾನೂನಾತ್ಮಕ ಕ್ರಮ ತಪ್ಪಿತಸ್ಥರ ಮೇಲೆ ಯಾರ್ಯಾರೇ ತಪ್ಪು ಮಾಡಲಿ, ನಾನು ತಪ್ಪು ಮಾಡಿದ್ಮೇಲೆ ನನ್ನ ಮೇಲೆ ಕಾನೂನಾತ್ಮಕ ಎಲೆಕ್ಷನ್ ಕಮಿಷನ್ ಮೇಲೆ ನಮಗೆ ನಂಬಿಕೆ ಇದೆ. ಕೇಂದ್ರ ಇರ್ಬೋದು, ರಾಜ್ಯದ ಎಲೆಕ್ಷನ್ ಕಮಿಷನ್ ಮೇಲೆ ನಂಬಿಕೆ ಇದೆ. ಇದಕ್ಕೆ ಸರಿಯಾದಂಥ ಒಂದು ಕಾನೂನು ಕ್ರಮ ಆಗ್ದಲೇ ಇದ್ರೆ ಮುಂದೆ ಏನೂ ಆಗ್ಬೋದು. ಅದಾದ್ಮೇಲೆ ನ್ಯಾಯಾಲಯದಲ್ಲಿ ಆದೇಶದ ಮೇರೆಗೆ ಮರು ಎಣಿಕೆ ಆದಂಥ ಸಂದರ್ಭದಲ್ಲಿ ಅವತ್ತು ವ್ಯಾಲ್ಯೂಡ್ ಇದ್ದಂಥ ವೋಟ್ಗಳು ಬಂಡಿಲ್